ಜೇನುಹುಳುವಿನ ಕತೆ ಮತ್ತು ತಂದೆ ತಾಯಿಯು ಮಕ್ಕಳ ಮೇಲಿರುವಂಥ ಒಂದು ಕಾಳಜಿ ಬಗ್ಗೆ ಒಂದು ಕಥೆಯನ್ನು ಹೇಳುತ್ತೇನೆ. ನಾನು ನಿನ್ನೆ ನಮ್ಮ ಗೆಳೆಯನ ಮನೆಗೆ ಹೋಗಿದ್ದೆ. ನಮ್ಮ ಗೆಳೆಯನ ಮಗು ನಿನ್ನ ಸಣ್ಣ ಪಾಪು ಅದು ಆಟ ಆಡ್ತಾಯಿತ್ತು. ಆಟ ಆಡಬೇಕಾದ್ರೆ ಹೊರಗಡೆ ಆಟ ಆಡಬೇಕಾದ್ರೆ ಅಲ್ಲಿ ಒಂದು ಚಿಕ್ಕದೊಂದು ಕಿಟಕಿ ಇತ್ತು. ಆ ಕಿಟಕಿ ಪಕ್ಕಕ್ಕೆ ಏನಾಗಿತ್ತು, ಒಂದು ಜೇನುವಿನ ಗೂಡು ಇತ್ತು, ಮಣ್ಣಿನ ಗೂಡು ಕಟ್ಟಿದಾಗ ಆಕಸ್ಮಿಕವಾಗಿ ಆ ಮಗು ಏನು ಮಾಡಿತು, ಜೇನುಗೂಡಿಗೆ ಕೈ ಟಚ್ ಆಯಿತು. ಕೈ ಟಚ್ ಆದಾಗ ಅದು ಜೇನುಹುಳು ಎಲ್ಲಿತ್ತೋ ಏನೋ ಬಂತು ಆ ಗೂಡಿನ ಸುತ್ತ ಹಾರುತ್ತಾ ಅಲ್ಲೇ ಇತ್ತು. ನೋಡಿ ಸ್ನೇಹಿತರೆ, ಹೇಗಿದೆ ಅಂದರೆ ಜೀವನ, ಪಕ್ಷಿ ಆಗಿರಲಿ, ಪ್ರಾಣಿ ಆಗಿರಲಿ, ಮಾನವ ಜೀವಿಯಾಗಿರಲಿ, ಯಾರೇ ಆಗಿರಲಿ, ಮಕ್ಕಳ ಬಗ್ಗೆ ಒಂದು ಕಾಳಜಿ ಇದ್ದೇ ಇರುತ್ತೆ. ಆಗ ಇಲ್ಲಿ ನೋಡಿ, ನಮ್ಮ ಗೆಳೆಯ ಏನು ಮಾಡ್ದ, ಮಗುಗೆ ಜೇನುಹುಳ ಕಚ್ಚುತ್ತಂತ ಭಯಕ್ಕೆ ಏನು ಮಾಡಿದ, ಆ ಗೂಡನ್ನು ಕೆಳಗಡೆ ಬೀಳಿಸಿದ. ಕೆಳಗಡೆ ಬಿದ್ದಾಗ ಏನಾಯಿತು, ಕೆಳಗಡೆ ಬೀಳಿಸಿದಾಗ ಆ ಕೆಳಗಡೆ ಬಿದ್ದಂಥ ಒಂದು ಗೂಡು 2 ಹುಳ ಆಯಿತು. 2 ಹುಳ ಆದಾಗ ಹೊಡೆದೋಯ್ತು. ಗೂಡು ಹೊಡೆದಾಗ ಆ ಜೇನುಹುಳು ಏನು ಮಾಡಿತು, ಜೇನುಹುಳು ಅಲ್ಲೇ ಸುತ್ತಾನೇ ಇತ್ತು. ಮೇಲೆ ಹೋಗ್ತಿತ್ತು, ಕೆಳಗೆ ಬರ್ತಾಯಿತ್ತು, ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು, ಅಲ್ಲೇ ಸುತ್ತಾಡ್ತಾ ಇರಬೇಕಾದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದೆ ಮತ್ತು ನನ್ನ ಗೆಳೆಯನೂ ಕೂಡ ಅಬ್ಸರ್ವ್ ಮಾಡಿದೆ. ಏನಂದರೆ, ತನ್ನ ಮಗುವಿಗೆ ಕಚ್ಚುತ್ತೇನೋ, ಜೇನುಹುಳು ಅದು ಕಚ್ಚುತ್ತೇನೋ ಅಂತ ಒಂದು ಭಯಕ್ಕೆ ನನ್ನ ಗೆಳೆಯ ಆ ಗೂಡನ್ನು ತನ್ನ ಮಗುವನ್ನು ಆ ಪಕ್ಕಕ್ಕೆ ಸರಿಸಿ ಆ ಗೂಡನ್ನು ಕೆಳೆಯಿದ. ಮತ್ತು ಆ ಜೇನುಹುಳಿಗೆ ಜೇನುಹುಳಿಗೆ ತನ್ನ ಮರಿಗೆ ಏನಾದರೂ, ತನ್ನ ಮಗುವಿಗೆ ಏನಾದರೂ ಮಾಡ್ತಾರೆ ಅನ್ನೋಂಥ ಭಯಕ್ಕೆ ಅದು ಅಲ್ಲೇ ಸುತ್ತಾನೇ ಇತ್ತು. ನೋಡಿ ಎಷ್ಟು ವಿಸ್ಮಯಕಾರಿಯಾಗಿದೆ ಅಂತಂದರೆ, ಜೀವಿ ಯಾವುದೇ ಆಗಿರಲಿ ಕೇಳಿದರೆ, ತಂದೆ ತಾಯಿಯಂತಹ ದೊಡ್ಡ ದೇವರು ಯಾರೂ ಇಲ್ಲ. ಆ ಜೇನುಹುಳು ಆ ಗೂಡಲ್ಲಿ ತನ್ನ ಮರಿಗೆ ಆಹಾರ ಏನೇನು ಬೇಕಾಗಿತ್ತೋ ಎಲ್ಲನೂ ಶೇಖರಣೆ ಮಾಡಿಟ್ಟಿತ್ತು. ಚಿಕ್ಕ ಹುಳುಗಳನ್ನು ಮತ್ತು ಚಿಕ್ಕ ಸಣ್ಣ ನೊಣಗಳನ್ನು, ಚಿಕ್ಕ ಜೇಡಿಗಳನ್ನು, ತನ್ನ ಮರಿಗೆ ತಿನ್ನಲು ಏನೇನು ಆಹಾರ ಬೇಕಾಗಿತ್ತು ಎಲ್ಲನೂ ಶೇಖರಣೆ ಮಾಡಿಟ್ಟಿತ್ತು. ಮತ್ತು ಇಲ್ಲಿ ನೋಡಿ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನು ಸಾಕ್ತಾರೆ, ಬೆಳೆಸ್ತಾರೆ. ನಾವು ಬೆಳೆಯುವವರೆಗೂ ನಾವು ತಂದೆ ತಾಯಿ ನಮಗೆ ಅವರ ಆಶೀರ್ವಾದ ಮತ್ತು ನಮಗೆ ಆಧಾರ ಸ್ತಂಭ ಬೇಕಾಗುತ್ತೆ. ಆದಮೇಲೆ ಬೆಳೆದ ಮೇಲೆ ಯಾಕೆ ತಂದೆ ತಾಯಿಯನ್ನು ದೂರ ಇಡ್ತಾರೆ? ಅದಕ್ಕೆ ನಾನು ಅಬ್ಸರ್ವ್ ಮಾಡಿದೆ ಅದನ್ನು. ಒಂದು ಜೇನುಹುಳುನ ಮತ್ತು ನನ್ನ ಗೆಳೆಯನ ಅಬ್ಸರ್ವ್ ಮಾಡಿದಾಗ ನನಗೊಂದೇ ಅನ್ನಿಸ್ತು, ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಈ ಪ್ರಪಂಚದಲ್ಲಿ ಹುಟ್ಟುತ್ತಿರುವಂತಹ ಪ್ರತಿಯೊಂದು ಜೀವಿಗಳೇ ಆಗಿರಲಿ, ತಂದೆ ತಾಯಿ ಅಂತ ದೇವರು ಯಾರೂ ಇಲ್ಲ ಫ್ರೆಂಡ್ಸ್. ಹಾಗಾಗಿ ತಂದೆ ತಾಯಿಗಳ ಗೌರವವನ್ನು ಕೊಡಿ. ತಂದೆ ತಾಯಿಗಳನ್ನು ಚೆನ್ನಾಗಿ ಸಾಕಿ ಸಲಹಿ
ಮತ್ತು ನನ್ನ ಗೆಳೆಯ ಏನು ಮಾಡಿದ, ಆ ಗೂಡನ್ನು ಸೈಡಿಗೆ ಸರಿಸಿದೆ. ಇಷ್ಟು ಓಡಾಡ್ತಾ ಇದೆ, ನೋಡೋಣ ಏನು ಮಾಡುತ್ತೆ ಅಂತ ನಾನು ನಮ್ಮ ಗೆಳೆಯನಿಗೆ ಹೇಳಿದೆ. ನೋಡೋಣ ಇವರು ಅದೇನು ಮಾಡುತ್ತೆ ಅಂತ ಸೈಡಿಗೆ ಸರಿಸಿದಾಗ ಆ ಜೇನು ಹುಳ ಏನಿದೆಯಲ್ಲ, ಜೇನು ಹುಳುನ ತಗೊಂಡು ಹೋಗ್ತದೆ. ನೋಡಿ ಫ್ರೆಂಡ್ಸ್, ಹೇಗಿದೆ, ಒಂದು ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಯಾವುದೇ ಒಂದು ಮನುಷ್ಯನಾಗಿರಲಿ, ಯಾವಾಗ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುತ್ತೇವೆಯೋ ಆವಾಗ ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ ನಮಗೆ ತೊಂದರೆಗಳನ್ನು ಕೊಡುತ್ತವೆ. ನಾವು ಯಾವಾಗ ಇನ್ನೊಬ್ಬರಿಗೆ ತೊಂದರೆ ಕೊಡಲ್ವೋ ಆವಾಗ ನಮಗೆ ಯಾರೂ ತೊಂದರೆ ಕೊಡೋದಿಲ್ಲ. ಹಾಗಾಗಿ ನಾವು ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಮಾನವ ಸಂಕುಲಕ್ಕೆ ಆಗಿರಲಿ ನಾವೊಂದು ಗೌರವಿಸೋಣ.